ISSನಿಂದ ಗಗನಯಾನಿಗಳು ಕ್ರೂ ಡ್ರ್ಯಾಗನ್ 9ನ ಮೂಲಕ ಹೊರಟಂತಹ ಸಂದರ್ಭದ ದೃಶ್ಯ, ಮರು ಪ್ರಯಾಣ ಬೆಳೆಸಿದಂತಹ ಕ್ಷಣ ಹೇಗಿತ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಗಗನ ನೌಕೆ ಗಗನಯಾನಿಗಳನ್ನ ಹೊತ್ತೊಯ್ದು ಪ್ರಯಾಣ ಬೆಳೆಸ್ತಾ ಇರುವಂತಹ ದೃಶ್ಯವನ್ನ ಸ್ಕ್ರೀನ್ನಲ್ಲಿ ನೋಡಬಹುದು. ಭೂಮಿಗೆ ಬಂದಿಳಿದ ತಕ್ಷಣ ನಾಸಾದ ಇನ್ನುಳಿದ ಸಿಬ್ಬಂದಿಗಳು ಅವರನ್ನು ಕ್ಯಾಪ್ಸೂಲ್ಸ್ನಿಂದ ಸೇಫ್ ಆಗಿ ಹೊರತರ್ತಾ ಇದ್ದಾರೆ. ತಾಯಿ ಗರ್ಭದಿಂದ ಮಕ್ಕಳು ಬಂದ ಹಾಗೆ ಅಂತಂದ್ರೂ ಕೂಡ ತಪ್ಪಾಗಲ್ಲ. ಅದೇ ರೀತಿ ಒಂದು ರೀತಿ ಮರುಜನ್ಮ. ಭೂಮಿಗೆ ಮರಳಿದ್ದಾರೆ ಗಗನ ಯಾತ್ರಿಗಳು. ಸುರಕ್ಷಿತವಾಗಿ ಎಲ್ಲವೂ ಅಂದುಕೊಂಡಂತೆ ಆಗಿದೆ. ಕಾರ್ಯಾಚರಣೆ ನಾಸಾ ವಿಜ್ಞಾನಿಗಳು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದೇ ರೀತಿ ಸುರಕ್ಷಿತವಾಗಿ ಗಗನಯಾನಿಗಳು ಭೂಸ್ಪರ್ಶ ಮಾಡಿದ್ದಾರೆ. ಮಾನವ ಸಹಿತ ಬಾಹ್ಯಾಕಾಶಯಾನ. ಒಂಬತ್ತು ತಿಂಗಳ ಬಳಿಕ ಸುನೀತಾ ಬುಚ್ ವಿಲ್ಮೋರ್ ಭೂಸ್ಪರ್ಶ ಮಾಡಿದ್ದಾರೆ. 17 ಗಂಟೆಗಳ ಪ್ರಯಾಣದ ನಂತರ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಪ್ರಯಾಣ ಬೆಳೆಸಿದಂಥವರು ವಾಪಸ್ ಬಂದದ್ದು ಕ್ರೂ ಡ್ರ್ಯಾಗನ್ 9 ಸ್ಪೇಸ್ ಎಕ್ಸ್ ನೆರವಿನಿಂದ. ಬೋಯಿಂಗ್ ಸಂಸ್ಥೆಯ ಸ್ಟಾರ್ ಲೈನರ್ ಗಗನ ನೌಕೆಯಲ್ಲಿ ಸುನೀತಾ ವಿಲಿಯಮ್ಸ್ ಬುಚ್ ವಿಲ್ಮೋರ್ ISSನತ್ತ ಪ್ರಯಾಣ ಬೆಳೆಸಿದ್ರು. ಸೇಫ್ ಆಗಿ ಹೋಗಿ ತಲುಪಿದ್ರು. 8 ದಿನ ಅಲ್ಲಿ ಕೆಲಸ ಮುಗಿಸಿ ಕಾರ್ಯಾಚರಣೆಯನ್ನು ನಡೆಸಿ 9ನೇ ದಿನಕ್ಕೆ ವಾಪಸ್ಸಾಗಬೇಕಿತ್ತು. ಜೂನ್ 5ನೇ ತಾರೀಕು ಹೋಗಿದ್ರು, 14ನೇ ತಾರೀಕು ವಾಪಸ್ಸಾಗಬೇಕಾಗಿತ್ತು. ಆದರೆ ಆ ಸ್ಟಾರ್ ಲೈನರ್ ಗಗನ ನೌಕೆಯಲ್ಲಿ ತಾಂತ್ರಿಕ ಸಮಸ್ಯೆ ಕಂಡುಬಂದಂತಹ ಹಿನ್ನೆಲೆಯಲ್ಲಿ ವಾಪಸ್ ಬರೋದಕ್ಕೆ ಆಗಿರಲಿಲ್ಲ. ಈ ಬಗ್ಗೆ ಮಾತಾಡೋಣ. ನೆಹರು ತಾರಾಲಯದ ನಿರ್ದೇಶಕರಾದಂತಹ ಡಾಕ್ಟರ್ BR ಗುರುಪ್ರಸಾದ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ನಮಸ್ಕಾರ, ಶುಭೋದಯ. ಶುಭೋದಯ ಸರ್. ನಿನ್ನೆ ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಾವು ಮಾತನಾಡಿದ್ವಿ. ಹೇಗೆ ಕಾರ್ಯಾಚರಣೆ ನಡೆಯುತ್ತೆ, ಎಷ್ಟೊತ್ತಿಗೆ ಬಂದು ಲ್ಯಾಂಡ್ ಆಗ್ತಾರೆ, ಸೊ ಎಲ್ಲವೂ ಅಂದುಕೊಂಡಂತ ಆಗಿದೆ. ಖಂಡಿತ ಅಂದ್ಕೊಂಡಂಗಾಗಿದೆ. ಬಹಳ ಚೆನ್ನಾಗಿ ಲ್ಯಾಂಡಿಂಗ್ ಅಂದ್ರೆ ಇಳಿತ ತುಂಬಾ ಚೆನ್ನಾಗಿತ್ತು. ಯಾವ ಸಮಯದಲ್ಲಿ ಭೂ ವಾತಾವರಣವನ್ನ ಪ್ರವೇಶಿಸ್ಬೇಕೋ ಆ ಕಾಲದಲ್ಲಿ ಪ್ರವೇಶಿಸಿ ಅದು ವಾತಾವರಣದ ಜೊತೆ ಸಾಕಷ್ಟು ಘರ್ಷಣೆ ಆದಾಗ ಏನು ತೊಂದರೆ ಆಗದೆ ಸುಮಾರು 18,000 ಅಡಿ ಎತ್ತರದಲ್ಲಿದ್ದಾಗ ಒಂದು ಬಗೆಯ ಪ್ಯಾರಾಚೂಟ್ಗಳು ಬಿಚ್ಕೊಂಡು, ನಂತರ 6,000 ಅಡಿ ಇದ್ದಾಗ ಎತ್ತರದಲ್ಲಿದ್ದಾಗ ಮತ್ತೊಂದು ಬಗೆಯ ಪ್ಯಾರಾಚೂಟ್ಗಳು ಇಟ್ಕೊಂಡು ಗಂಟೆಗೆ ಕೇವಲ ಸುಮಾರು 20-25 ಕಿಲೋಮೀಟರ್ ವೇಗದಲ್ಲಿ ಬಂದು ಸಮುದ್ರದ ಮೇಲೆ ಇಳಿತು. ಆದರೆ ಇದೇ ನೌಕೆ, ಈ ಕ್ರೂ ಡ್ರ್ಯಾಗನ್ ನೌಕೆ, ಸುನೀತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಹಾಗೂ ಇನ್ನಿಬ್ಬರು ಇದ್ದಂತಹ ನೌಕೆ, ಇದಕ್ಕೆ ಸುಮಾರು 1 ಗಂಟೆಯ ಹಿಂದೆ, ಓಕೆ, 1 ಗಂಟೆಗೆ ಮೊದಲು ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಾ ಇತ್ತು ಭೂಮಿನ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಹಾಗಾಗಿ ಎಲ್ಲವೂ ಚೆನ್ನಾಗಿದೆ. ತಂತ್ರಜ್ಞಾನ ಇಂದು ಎಷ್ಟು ಮುಂದುವರೆದಿದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಎಸ್ ಸರ್, ಡೆಫಿನೆಟ್ಲಿ ಸರ್. ಇಲ್ಲದೆ ಹೋಗಿದ್ದಿದ್ರೆ ಇಷ್ಟು ಸೇಫ್ ಆಗಿ ಆರಾಮಾಗಿ 9 ತಿಂಗಳಲ್ಲಿ ಇರೋದಕ್ಕೆ ಆಗ್ತಾ ಇತ್ತಾ ISSನಲ್ಲಿ? ಖಂಡಿತ ಇಲ್ಲ. ಹಾಗಾಗಿ ಸುನೀತಾ ವಿಲಿಯಮ್ಸ್ ಅವರು ಹಿಂದಿರುಗಿ ಬಂದಿದ್ದಾರೆ. ನಾನು ಬೆಳಗ್ಗೆ 3:45 ಅವ್ರನ್ನ ನಾನು ಕಂಡಿದ್ದು ಸುಮಾರು 4:20, 4:25 ಅವಾಗ ಅವರನ್ನ ಕ್ರೂ ಡ್ರ್ಯಾಗನ್ ನೌಕೆಯಿಂದ ಹೊರಗಡೆ ಕರ್ಕೊಂಡು ಬಂದ್ರು. ಕರ್ಕೊಂಡ್ ಬಂದಾಗ ಅವರು ಕೈ ಬೀಸಿ ಎಲ್ರಿಗೂ ಬಹಳ ಚೆನ್ನಾಗಿ ಅವರು ಪರಸ್ಪರ ಇದು ಗ್ರೀಟ್ ಮಾಡಿದ್ರು. ಸರ್, ಅವರ ನಗು ಅಂದ್ರೆ ಎಷ್ಟು ಗಟ್ಟಿಗಿತ್ತಿ ಅನ್ನೋದು ಮತ್ತೊಂದ್ಸರಿ ಅಲ್ಲಿ ಪ್ರೂವ್ ಆಗುತ್ತೆ. ಖಂಡಿತ ಗಟ್ಟಿಗಿತ್ತಿ ಅನ್ನೋದು ಪ್ರೂವ್ ಆಗೋಗಿದೆ. 3ನೇ ಸಲ ಇದು ಸಾಬೀತಾಗಿದೆ. ಯಾಕಂದ್ರೆ ಈಗಾಗ್ಲೇ ನನ್ನ ಸಂದರ್ಶನದಲ್ಲೂ ಹೇಳಿದೆ, ಈಗಾಗ್ಲೇ 3ನೇ ಸಲ ಅವರು ಹೋಗಿದ್ದು. ಮೊದಲು 6 ತಿಂಗಳು 2 ಸಲ 2006 ಹಾಗೂ 2007, 2011, 2012 ಹೋಗಿದ್ರು. ಇವಾಗ 2024, 2025
285 ದಿನಗಳ ಕಾಲ ವಾಸಿಸಿ ಬಂದಿದ್ದಾರೆ. ಇದು ನಿಜವಾಗ್ಲೂ ಗಟ್ಟಿಗಿತ್ತಿ ಅನ್ನೋದಾಗ್ಲಿ, ಧೈರ್ಯ ಸಾಹಸೆ ಲಕ್ಷ್ಮಿ ಅಂತ ಹೇಳ್ತೀವಲ್ಲ, ಇದು ಇವರಿಗೆ ಖಂಡಿತ ಅನ್ವಯಿಸುತ್ತೆ ಅನ್ನೋದು ನಾವು ತಿಳ್ಕೊಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರು ನೆನ್ನೆ ಟ್ವೀಟ್ ಮಾಡಿದ್ರು ಈ ಸಂಬಂಧದಲ್ಲಿ ಭಾರತದ ಪುತ್ರಿ ಇವರು ಅಂತ. ಹಾಗಾಗಿ ಎಲ್ಲವೂ ಸುಗಮವಾಗಿ ಸಾಗಿದೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಮಾನವ ಸಹಿತ ಅಂತರಿಕ್ಷಯಾನಕ್ಕೆ ಸಂಬಂಧಿಸಿದ. ಎಸ್ ಸರ್, ಗುರುಪ್ರಸಾದ್ ಸರ್, ತಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಸಿಸ್ಟಮ್ ಅಂತ. ಸೊ ನಿನ್ನೆ 10:35 ಸುಮಾರಿಗೆ ಅವರು ಮರು ಪ್ರಯಾಣ ಬೆಳೆಸಿದಂಥದ್ದು, ಆ ಕ್ಷಣ ನಾವು ಮಾತನಾಡ್ತಾ ಇದ್ವಿ, ಚರ್ಚೆ ಮಾಡ್ತಾ ಇದ್ವಿ ಸರ್. ಅಲ್ಲಿಂದ ಇಲ್ಲಿಯವರೆಗೂ ಏನಾಗಿರುತ್ತೆ ಸರ್, ಹೇಗಿರುತ್ತೆ ಪ್ರಯಾಣ? ಅವರು ಭೂಮಿಗೆ ಹತ್ರ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ, ಸೊ ಅವರು ಕರಾವಳಿ ಭಾಗಕ್ಕೆ ಬಂದು ಇಳಿಯುವಂತಹ ಸಂದರ್ಭದವರೆಗೂ ಕೂಡ ಅದನ್ನೊಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ ಸರ್? ನೋಡಿ, ನಿನ್ನೆ ಬೆಳಗ್ಗೆ 10:35ಕ್ಕೆ ನಾನು ಬಹುಮಟ್ಟಿಗೆ ಅಲ್ಲಿ ಸ್ಟುಡಿಯೋಲಿ ಇದ್ದಾಗ್ಲೇನೆ ಆ ಸಮಯದಲ್ಲಿ ಅವರಿದ್ದ ಕ್ರೂ ಡ್ರ್ಯಾಗನ್ ನೌಕೆ ಈ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ISS ನಿಂದ ಬೇರ್ಪಟ್ಟಿತು. ಆಮೇಲೆ ಇವೆರಡೂ ಭೂಮಿನ 400 ಕಿಲೋಮೀಟರ್ ಎತ್ತರದಲ್ಲಿ ಗಂಟೆಗೆ ನಾನು ಹೇಳ್ದಾಗೆ ಮೊದಲೇ 28,000 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಾ ಇದ್ವು. ಇವತ್ತು ಬೆಳಗಿನ ಜಾವ ಸುಮಾರು 2:45 ಸುಮಾರಿಗೆ ಅಥವಾ ಅದಕ್ಕಿಂತ ಕೆಲವು ನಿಮಿಷಗಳ ಮುಂಚೆ ಏನಾಯ್ತು ಅಂದ್ರೆ ಕ್ರೂ ಡ್ರ್ಯಾಗನ್ ತನ್ನ ರಾಕೆಟ್ ಯಂತ್ರಗಳನ್ನ ಉರಿಸಿ ತನ್ನ ವೇಗನ ಕಡಿಮೆ ಮಾಡ್ಕೋತು. ರಾಕೆಟ್ ಯಂತ್ರಗಳನ್ನ ಉರ್ಸೋದು ವೇಗ ಹೆಚ್ಚೋದಕ್ಕೆ ಮಾತ್ರ ಅಲ್ಲ, ಕಡಿಮೆ ಮಾಡೋದಕ್ಕೂ ಉಪಯೋಗಿಸ್ಕೋಬಹುದು. ಯಾವ ರೀತಿ ನೀವು ಯಾವ ದಿಕ್ಕಕ್ಕೆ ತಿರುಗಿರ್ತೀರಾ ಅನ್ನೋದ್ರ ಮೇಲೆ. ಇದ್ರ ಮೂಲಕ ಏನ್ ಮಾಡಿದ್ರು ಅಂದ್ರೆ ನೌಕೆಯ ವೇಗ ಕಡಿಮೆ ಆದಾಗ ಏನಾಯ್ತು, ಅದು ವಾತಾವರಣದ ಒಳಗೆ ಧುಮುಕ್ತು. 2:45 ಸುಮಾರಿಗೆ ಇವತ್ತು ಬೆಳಗಿನ ಜಾವ. ಮುಂದಿನ 46 ನಿಮಿಷಗಳಲ್ಲಿ ಇದು ಸುಗಮವಾಗಿ ಬಂದು ಪ್ಯಾರಾಚೂಟ್ಗಳ ನೆರವಿನೊಡನೆ ಬಂದು ಇಳಿತು. ಆದ್ರೆ ಇದು ವಾತಾವರಣದ ಮೂಲಕ ಹಾದು ಬರುವಾಗ ಇದರ ಉಷ್ಣತೆ 1600 ಡಿಗ್ರಿ ಸೆಂಟಿಗ್ರೇಡ್ಗಿನ್ನ ಜಾಸ್ತಿ ಇತ್ತು. ಹೀಗಾಗಿ ನೀವು ಸ್ಪೇಸ್ ಎಕ್ಸ್ ಕೋಶದ ನೀವು ವಿಜುವಲ್ಸ್ ನ ನೋಡಿದ್ರೆ ಅದು ಬೆಳ್ಳಗಿದ್ದಿದ್ದ ಕೋಶ ಇವಾಗ ಮಣ್ಣಿನ ಬಣ್ಣಕ್ಕೆ ತಿರುಗ್ತಿತ್ತು. ಅದ್ ಯಾಕೆ ಅಂದ್ರೆ ವಾತಾವರಣದ ಮೂಲಕ ಅದು 28,000 ಕಿಲೋಮೀಟರ್ ವೇಗ 0 ಆಗ್ಬೇಕು ಬಹುಮಟ್ಟಿಗೆ ಅಂದ್ರೆ ಇದಕ್ಕೆ ಏನಾಗತ್ತೆ ಅಂದ್ರೆ ಗಾಳಿ ಅಣುಗಳ ಜೊತೆ ಘರ್ಷಣೆ ಆದಾಗ ಹೊರಗಿನ ಭಾಗ ಕೆಲಮಟ್ಟಿಗೆ ಸುಡುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಅದು ವಿಶೇಷವಾದ ವಸ್ತುಗಳಾಗಿರೋದ್ರಿಂದ ಸುಡೋದಂದ್ರೆ ಸುಟ್ಟು ಕರ್ಕಾಗತ್ತೆ ಅಂತಲ್ಲ, ಅದ್ರ ಬಣ್ಣ ಬೇರೆ ಆಗಿದೆ ಇವಾಗ. ಹಾಗಾಗಿ ಪ್ರತಿಯೊಂದು ಯಾವ ರೀತಿ ಕಾರ್ಯನಿರ್ವಹಿಸಬೇಕೋ ಅದು ಕಾರ್ಯನಿರ್ವಹಿಸಿ ಇವತ್ತು ಯಾವುದೇ ತೊಂದರೆ ಇಲ್ಲದೆ ಸುನೀತಾ ವಿಲಿಯಮ್ಸ್ ಅವರು ಬಂದಿದ್ದಾರೆ. ಬಂದ ತಕ್ಷಣ ಆ ಕೋಶವನ್ನ ಸಾಕಷ್ಟು ವೀಕ್ಷಣೆ ಮಾಡಿ ಏನು ತೊಂದರೆ ಇಲ್ವಾ ಅದಕ್ಕೆ ಅನ್ನೋದನ್ನ ನೋಡಿ ಅದನ್ನ ಒಂದು ಹಡಗಿನ ಮೇಲೆ ತಗೊಂಡ್ ಬಂದ್ರು. ಅಲ್ಲಿಂದ ಮತ್ತೊಮ್ಮೆ ಹೌದು, ಕ್ಯಾಪ್ಸೂಲ್ ಅಂತ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಕ್ಯಾಪ್ಸೂಲ್ ಅಂತ ಅನ್ಕೋಬಹುದು. ಯಾಕಂದ್ರೆ ಇವತ್ತು ಅಂತರಿಕ್ಷಕ್ಕೆ ಹೋದಾಗ ಇದ್ದಿದ್ರಲ್ಲಿ ಇದ್ದಿದ್ದು ಒಂದು ಭಾಗ ಅಷ್ಟೇ, ಮತ್ತೊಂದು ಭಾಗ ಅದೇನ್ ಬೇಡ ಅಂತ ಅದನ್ನ ತೆಗೆದಾಕ್ಬಿಟ್ಟು ಅದನ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಅದು ಭೂ ವಾತಾವರಣನ ಪ್ರವೇಶಿಸಿ ಉರಿದು ಬೂದಿ ಆಗುತ್ತೆ, ಅದು ಬೇರೆ ವಿಚಾರ. ಆದ್ರೆ ಇದು ಮಾತ್ರ ಈ ಗಗನಯಾತ್ರಿಗಳಿದ್ದ ಭಾಗ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಕ್ಯಾಪ್ಸೂಲ್ ಇವಾಗ ಅದು ಬಂದಿದೆ ವಾಪಸ್ಸು, ಯಾವುದೇ ತೊಂದರೆ ಇಲ್ಲದೆ ಇದನ್ನ ಮರುಪಯೋಗ ಕೂಡ ಮಾಡಬಹುದು. ಇಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಸಂಸ್ಥೆ ಇದು ಬಹಳ ಒಂದು ಒಳ್ಳೆಯ ಒಂದು ತಾಂತ್ರಿಕ ಬೆಳವಣಿಗೆನ ತಂದಿದೆ. ಇನ್ನೊಂದು ಸರ್ ನಂಗೆ ಡೌಟು, ಈಗ ಪ್ಯಾರಾಚೂಟ್ ಇಳಿಯುವಂತಹ ಸಂದರ್ಭದಲ್ಲಿ 4 ಪ್ಯಾರಾಚೂಟ್ ಅನ್ನ ನಾವು ನೋಡ್ತೀವಿ. ಹೌದು. ಮತ್ತೆ ಕ್ಯಾಪ್ಸೂಲ್ ಅಲ್ಲಿ 4 ಜನ ಇರ್ತಾರೆ. ಹೆಂಗ್ ಸರ್ ಅದು ನಂಗೊಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ? ಅಲ್ಲ, ಪ್ಯಾರಾಚೂಟ್ ನ ಎಲ್ಲಿಂದ ಅಂದ್ರೆ ಪ್ಯಾರಾಚೂಟ್ಗಳು ಅದರ ಯಾವ ಈ ಕೋಶ ಇದೆಯಲ್ಲ ಕ್ರೂ ಡ್ರ್ಯಾಗನ್ ಕೋಶ, ಇದರ ಒಂದು ಬದಿಯಿಂದ ಬಿಚ್ಕೊಂಡು ಆಚೆ ಬರುತ್ತವೆ. ಅದು ಏನು ತೊಂದರೆ ಇಲ್ಲ. 4 ಪ್ಯಾರಾಚೂಟ್ಗಳು ಪ್ರತಿಯೊಬ್ರು ಇಳಿಯೋದು ಆ ರೀತಿನೇ, ಸಾಗರದ ಮೇಲಾದ್ರೂ ಇಳಿಲಿ ಭೂಮಿ ಮೇಲಾದ್ರೂ ಇಳಿಲಿ. ಇದು ಸಾಮಾನ್ಯವಾಗಿ ಅನುಸರಿಸುವಂತಹ ಒಂದು ವಿಧಾನ. ಹಾಗಾಗಿ ಇದ್ರದ್ದು ಏನು ಇದರಲ್ಲಿ 4 ದಿಕ್ಕಿಗಿರುತ್ತದು ಪ್ಯಾರಾಚೂಟ್ ಕ್ಯಾಪ್ಸೂಲ್. ಆದ್ರೆ ಅದು 4 ದಿಕ್ಕಿಗಿದ್ರು ಅದು ಸರಿಯಾಗಿ ಬಿಚ್ಚಿಕೊಂಡು ಒಂದು ಬಗೆಯ ಸ್ಥಿರತೆಯನ್ನು ನೀಡಿ ಕ್ಯಾಪ್ಸೂಲ್ಗೆ ಅದನ್ನ ಭೂಮಿ ಮೇಲೆ ಅಂದ್ರೆ ಸಾಗರದ ಮೇಲೆ ಇಳಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದು ಎಲ್ಲವೂ ಚೆನ್ನಾಗಿ ಕೆಲಸ ಮಾಡಿದೆ. ಹಾಗಾಗಿ ಇದರಲ್ಲಿ ಏನು ತೊಂದರೆ ಇಲ್ಲ ಅಂತ ನಾವು ಹೇಳ್ಬೋದು. ಸರ್, ಒಳಗಿರುವಂತಹ ಗಗನ ಯಾತ್ರಿಗಳಿಗೆ ಹೊರಗೆ ಏನಾಗ್ತಾ ಇದೆ ಅನ್ನೋದ್ರ ಅರಿವಿರುತ್ತಾ ಸರ್?
ಇರುತ್ತೆ ಅವ್ರಿಗೆ ಗಾಜಿನ ಕಿಟಕಿಗಳು ಇದೆಯಲ್ಲ ಅಲ್ಲಿ ನೋಡ್ಬೋದು. ಹಾ ಆದ್ರೆ ನೋಡೋದು ಅಂದ್ರೆ ಬಗ್ ನೋಡಕ್ ಆಗಲ್ಲ, ಯಾಕಂದ್ರೆ ಅವರು ಸೀಟ್ಗಳಿಗೆ ಬೆಲ್ಟ್ ಹಾಕಿ ಕೂರ್ಸಿರ್ತಾರ ಅವ್ರನ್ನ. ಹಾ ಹಾಗಾಗಿ ಅದರಲ್ಲಿ ಆಗಲ್ಲ. ಆದ್ರೆ ಏನಾಗ್ತಾ ಇದೆ, ಭೂ ವಾತಾವರಣವನ್ನ ಮರುಪ್ರವೇಶಿಸುವಾಗ ಯಾವ ರೀತಿ ಹೊರಗೆ ಬೆಂಕಿ ತರ ಉರಿತಾ ಇರುತ್ತೆ ಅನ್ನೋದು ಗೊತ್ತಾಗತ್ತೆ ಅವ್ರಿಗೆ, ಏನು ತೊಂದರೆ ಇಲ್ಲ. ಅದನ್ನು ತೋರಿಸ್ತಾ ಇದ್ರಲ್ಲ ಇದರಲ್ಲಿ ವಾಪಸ್ ಬರ್ತಾ ಇದ್ದಾಗ. ಹಾಗಾಗಿ ಎಲ್ಲವೂ ಸುಗಮವಾಗಿ ಆಗಿದೆ. ಮಾನವ ಸಹಿತ ಅಂತರಿಕ್ಷಯಾನ ಕ್ಷೇತ್ರದಲ್ಲಿ ಅಂದ್ರೆ ಕ್ರೂಡ್ ಸ್ಪೇಸ್ ಫ್ಲೈಟ್ ಆರ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ನ ಕ್ಷೇತ್ರದಲ್ಲಿ ಇದು ಒಂದು ಉತ್ತಮವಾದ ಬೆಳವಣಿಗೆ. ಇದು ಸಾಮಾನ್ಯವಾಗಿ ಸಾಗುವಂತಹ ಕಾರ್ಯನೇ. ಆದ್ರೆ ಸುನೀತಾ ವಿಲಿಯಮ್ಸ್ ಅವರು ಸುಮಾರು 9 ತಿಂಗಳುಗಳ ಕಾಲ ಅಲ್ಲಿ ದೀರ್ಘಕಾಲ ಉಳಿಯಬೇಕಾಗಿ ಬಂದಿದ್ರಿಂದ ಇದೆಲ್ಲ ಈ ರೀತಿ ಆಯ್ತು ಅಷ್ಟೇ. ಸರ್, ಈಗ ಅವ್ರನ್ನ ಸೇಫ್ ಆಗಿ ಹೊರತರ್ತಾರೆ, ಒಂದು ರೀತಿ ತಾಯಿಯ ಗರ್ಭದಿಂದ ಮಗುವನ್ನ ತೆಗ್ದ ಹಾಗೆ ಅಲ್ವಾ? ಆ ಕ್ಯಾಪ್ಸೂಲ್ನಿಂದ ಒಬ್ಬೊಬ್ಬರಾಗೆ ಹೊರಗೆ ಬರ್ತಾ ಇದ್ದಾರೆ. ಸೊ ಬಂದ ತಕ್ಷಣ ಅವರ ಮುಖದ ಎಕ್ಸ್ಪ್ರೆಷನ್ ನೋಡಿದ್ರೇನೆ ನಮ್ಮೆಲ್ರಿಗೂ ಖುಷಿ ಆಗುತ್ತೆ. ಹಬ್ಬ ಆರಾಮಾಗಿದ್ರು, ಏನೂ ತೊಂದರೆ ಆಗಿಲ್ಲ ಅನ್ನೋದು ಆ ಒಂದು ಕ್ಷಣದ ಅವರ ಮುಖಭಾವ ಹೇಳ್ತಾ ಇದೆ. ಖಂಡಿತ ಖಂಡಿತ ಎಲ್ಲವೂ ಸುಗಮವಾಗಿ ಆಗಿರೋದು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸುನೀತಾ ವಿಲಿಯಮ್ಸ್ ಅವರು ಸುರಕ್ಷಿತವಾಗಿ ಹಿಂದಿರುಗಿ ಬಂದಿದ್ದಾರೆ. ಅನೇಕ ಜನರ ಪ್ರಾರ್ಥನೆ, ಹಾರೈಕೆ ಎಲ್ಲವೂ ಫಲಿಸಿದೆ. ಹಾಗೂ ತಂತ್ರಜ್ಞಾನ ಇವೆಲ್ಲವೂ ಸೇರಿ ಮಿಳಿತವಾಗಿ ಸುನೀತಾ ವಿಲಿಯಮ್ಸ್ ಅವರು ಸುಖವಾಗಿ ಹಿಂತಿರುಗಿ ಬಂದಿದ್ದಾರೆ. ಸರ್, ವಾಟ್ ನೆಕ್ಸ್ಟ್ ಸರ್? ಈಗ ಸೇಫ್ ಆಗಿ ಬಂದಿದ್ದಾರೆ, ಲ್ಯಾಂಡ್ ಆಗಿದ್ದಾರೆ, ಹೌದು. ಸೊ ಮೊದಲಿನ ಥರ ಅಂದರೆ ಕಂಪ್ಲೀಟ್ ಆಗಿ ವಿರುದ್ಧ ದಿಕ್ಕಿನ ವಾತಾವರಣದಲ್ಲಿ ಇದ್ದಂಥವ್ರು, ಆ ಪ್ಲೇಸಲ್ಲಿ ಇದ್ದಂಥವ್ರು, ಸೊ ಈಗ ಭೂಮಿಗೆ ಬಂದ ನಂತರ ಸೊ ಎಷ್ಟು ಕಾಲ ಬೇಕು ಅವರು ಮತ್ತೆ ನಾರ್ಮಲ್ ಆಗೋದು? ಅದು ಏನಿಲ್ಲ ಅಂದ್ರೂ ಕೆಲವು ವಾರಗಳ ಕಾಲವೇ ಬೇಕಾಗತ್ತೆ. 7-8-6 ವಾರಗಳು ಆ ರೀತಿ ಅಂದ್ರೆ ಪೂರ್ತಿಯಾಗಿ ಹಿಂದಿನ ಜೀವನಕ್ಕೆ ಹಿಂತಿರುಗೋದಕ್ಕೆ ಅನ್ನೋದನ್ನ ಈಗಾಗ್ಲೇ ವೈದ್ಯಕೀಯ ತಪಾಸಣೆಗೆ ಒಳಗಾಗಿ, ಜೊತೆಗೆ ಅವರ ಸಂದರ್ಶನ ಮಾಡಿ ಕೂಲಂಕಷವಾಗಿ ಏನ್ ನಡೆದಿದೆ ಅಂತ ತಿಳ್ಕೊಂಡು ಚಿಕಿತ್ಸೆ ಅಂತ ಹೇಳಕ್ಕಾಗಲ್ಲ, ಯಾವುದೇ ವಿಧಾನಗಳನ್ನ ಅನುಸರಿಸಿ ಅವರನ್ನ ಭೂಮಿ ಮೇಲಿನ ಜೀವನಕ್ಕೆ ಹಿಂತಿರುಗಿ ತರೋದಕ್ಕೆ ಬೇಕಾದ ಕಾರ್ಯಗಳನ್ನೆಲ್ಲ ಕೈಗೊಳ್ಳಲಾಗತ್ತೆ. ನಮಸ್ಕಾರ. ಥ್ಯಾಂಕ್ ಯು ಗುರುಪ್ರಸಾದ್ ಅವರೇ. ಇದು ನೆಹರು ತಾರಾಲಯದ ನಿರ್ದೇಶಕರಾದಂತಹ ಗುರುಪ್ರಸಾದ್ ಅವರು. ಯಾವ ರೀತಿ ಇರುತ್ತೆ ಆ ಪ್ರಕ್ರಿಯೆಗಳು, ಯಾವ ರೀತಿ ಇತ್ತು, ಈಗ ಬಂದ ನಂತರ ಏನಾಗುತ್ತೆ ಅನ್ನೋದರ ಬಗ್ಗೆ ವಿವರಣೆಯನ್ನು ಕೊಟ್ಟರು. 38 ವರ್ಷ ಇಸ್ರೋದಲ್ಲಿ ಉಪಗ್ರಹ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸಿದಂಥವರು, ಜೊತೆಗೆ 14 ವರ್ಷ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಕೆಲಸ ಮಾಡಿದಂಥವರು ಗುರುಪ್ರಸಾದ್ ಅವರು. ಸುನೀತಾ ವಿಲಿಯಮ್ಸ್ ಅವರನ್ನೂ ಕೂಡ ವೈಯಕ್ತಿಕವಾಗಿ ಭೇಟಿ ಕೂಡ ಆಗಿದ್ದರು. 2006ರಲ್ಲಿ ಗಗನಯಾನ ಮಾಡಿ ಬಂದಂತಹ ಸುನೀತಾ ವಿಲಿಯಮ್ಸ್ ಆ ಸಂದರ್ಭದಲ್ಲಿ ಅವರ ಅನುಭವವನ್ನು ಗುರುಪ್ರಸಾದ್ ಅವ್ರ ಜೊತೆಗೂ ಕೂಡ ಶೇರ್ ಮಾಡಿಕೊಂಡಿದ್ರು. ಅದನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಚರ್ಚಾ ಕಾರ್ಯಕ್ರಮದಲ್ಲಿ ಗುರುಪ್ರಸಾದ್ ಅವರು ನೀಟಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.